ಕ್ರೋಮಾಲಿಸ್ ನಗರವು ಬಣ್ಣಗಳ ಜೀವಶಕ್ತಿಯಿಂದಲೇ ನಿರ್ಮಿತವಾಗಿದೆ. ಇಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ಒಂದು ಶಕ್ತಿಯಿದೆ. 20 ವರ್ಷದ ಸಾಮಾನ್ಯ ಕಲಾವಿದ ಏಲಿಯನ್, ಸ್ಟುಡಿಯೋದಲ್ಲಿ ಹತಾಶನಾಗಿ ಕೆಲಸ ಮಾಡುತ್ತಿದ್ದಾಗ, ಹಳೆಯ ಕಸದ ರಾಶಿಯಲ್ಲಿ, ಇನ್ಫಿನಿಟಿ ಬ್ರಷ್ ಅನ್ನು ಕಂಡುಕೊಳ್ಳುತ್ತಾನೆ. ಅದು ಜೀವಂತವಾಗಿರುವಂತೆ ಭಾಸವಾಗುತ್ತದೆ. ಕುತೂಹಲದಿಂದ ಅವನು ಗಾಳಿಯಲ್ಲಿ ಒಂದು ಗೆರೆ ಎಳೆಯುತ್ತಾನೆ. ಅದು ನೈಜವಾದ ಹಾರುವ ದೀಪವಾಗಿ ರೂಪಾಂತರಗೊಳ್ಳುತ್ತದೆ. ಏಲಿಯನ್ ಗಾಬರಿಯಾಗುತ್ತಾನೆ, ಆದರೆ ಅವನಿಗೆ ತಾನು ಅದ್ಭುತ ಶಕ್ತಿಯ ಒಡೆಯನಾಗಿದ್ದೇನೆ ಎಂಬುದು ತಿಳಿಯುತ್ತದೆ. ಆದರೆ ಅವನ ಮೊದಲ ಸೃಷ್ಟಿಯೇ ದೂರದ ಕಣಿವೆಯಲ್ಲಿ ಒಂದು ರಾಕ್ಷಸನಿಗೆ ಜನ್ಮ ನೀಡುತ್ತದೆ. ರಾಕ್ಷಸನ ಆಗಮನದಿಂದ ಕ್ರೋಮಾಲಿಸ್ ನಗರ ನಡುಗುತ್ತದೆ. ಏಲಿಯನ್ ಸೃಷ್ಟಿಸಿದ ಮೊದಲ ಕಲಾಕೃತಿಯಾದ ಆ ದೈತ್ಯ ಜೀವಿ, ನಗರದ ಮೇಲೆ ದಾಳಿ ಮಾಡುತ್ತದೆ. ಕೆಂಪು ವರ್ಣದ ಯೋಧ ಕೈರೋಸ್, ಅವನನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ, ಆದರೆ ರಾಕ್ಷಸನ ನೆರಳಿನ ಶಕ್ತಿಯ ಮುಂದೆ ಅವನ ಬೆಂಕಿ ಸೋಲುತ್ತದೆ. ಏಲಿಯನ್ ಈಗ ತನ್ನ ಕುಂಚವನ್ನು ಬಳಸಿ ಮತ್ತೊಂದು ಸೃಷ್ಟಿಯನ್ನು ಮಾಡಲೇಬೇಕಾದ ಅನಿವಾರ್ಯತೆ. ಅವನು ಗಾಳಿಯಲ್ಲಿ ಒಂದು ದೈತ್ಯ ಕಲ್ಲಿನ ರಕ್ಷಕನನ್ನು ಸೃಷ್ಟಿಸುತ್ತಾನೆ. ಇಬ್ಬರೂ ದೈತ್ಯರ ನಡುವಿನ ಯುದ್ಧ ನಗರವನ್ನೇ ಅಲುಗಾಡಿಸುತ್ತದೆ. ಏಲಿಯನ್ ಕೊನೆಗೆ ಬೆಳಕಿನ ಕಿರಣವನ್ನು ಸೃಷ್ಟಿಸಿ ರಾಕ್ಷಸನನ್ನು ನಾಶ ಮಾಡುತ್ತಾನೆ, ಆದರೆ ಇದು ದೊಡ್ಡ ಅಪಾಯದ ಮುನ್ಸೂಚನೆಯಾಗಿತ್ತು. ಅಪಾಯ ಮುಗಿಯಲಿಲ್ಲ. ಆಕಾಶವು ತನ್ನ ಬಣ್ಣವನ್ನು ಕಳೆದುಕೊಂಡು ಬಿಳಿಯಾಗತೊಡಗುತ್ತದೆ. ಬ್ರಹ್ಮಾಂಡದ ಶೂನ್ಯವನ್ನೇ ಪ್ರತಿನಿಧಿಸುವ ದಿ ಬ್ಲ್ಯಾಂಕ್ ಕಿಂಗ್ ಕಾಣಿಸಿಕೊಳ್ಳುತ್ತಾನೆ. ಅವನು ನಗರದ ಭಾಗಗಳನ್ನು ಅಳಿಸಿ ಹಾಕುತ್ತಿದ್ದಾನೆ. ಏಲಿಯನ್ ಮತ್ತು ಕೈರೋಸ್ ಒಂದು ಭವ್ಯವಾದ ಕೋಟೆಯನ್ನು ಚಿತ್ರಿಸಿ ಅದರೊಳಗೆ ಆಶ್ರಯ ಪಡೆಯುತ್ತಾರೆ. ಆದರೆ ಬ್ಲ್ಯಾಂಕ್ ಕಿಂಗ್ನ ಶಕ್ತಿಯ ಮುಂದೆ ಕೋಟೆ ಮರೆಯಾಗತೊಡಗುತ್ತದೆ. ಏಲಿಯನ್ ಸಮಯವನ್ನು ನಿಧಾನಗೊಳಿಸುವ ನೀಲಿ ಬಣ್ಣವನ್ನು ಬಳಸಿ ಬ್ಲ್ಯಾಂಕ್ ಕಿಂಗ್ನನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಬ್ಲ್ಯಾಂಕ್ ಕಿಂಗ್ ನಗುತ್ತಾ, ನೀನು ಸೃಷ್ಟಿಸುವ ಪ್ರತಿಯೊಂದು ಬಣ್ಣವೂ ನನ್ನ ಆಹಾರ ಎಂದು ಸವಾಲು ಹಾಕುತ್ತಾನೆ. ಏಲಿಯನ್ನ ಇನ್ಫಿನಿಟಿ ಬ್ರಷ್ ಹಠಾತ್ತನೆ ಬಿಳಿಬಣ್ಣಕ್ಕೆ ತಿರುಗುತ್ತದೆ. ಅದು ಅವನನ್ನು ಕೈಬಿಡುತ್ತಿದೆ ಎಂದುಕೊಳ್ಳುವಾಗ, ಕುಂಚದಿಂದ ಈವರೆಗೆ ಯಾರಿಗೂ ತಿಳಿಯದ ಅಗೋಚರ ಬಣ್ಣ ಹೊರಹೊಮ್ಮುತ್ತದೆ. ಇದು ಬ್ಲ್ಯಾಂಕ್ ಕಿಂಗ್ನ ದೇಹವನ್ನು ಸೀಳಿಕೊಂಡು ಹರಿಯುತ್ತದೆ. ಬ್ಲ್ಯಾಂಕ್ ಕಿಂಗ್ ನೋವಿನಿಂದ ಘರ್ಜಿಸುತ್ತಾನೆ. ಏಲಿಯನ್ ಈಗ ಬ್ರಹ್ಮಾಂಡದ ಮೂಲ ಸತ್ಯವನ್ನು ಅರಿತುಕೊಳ್ಳುತ್ತಾನೆ. ಬಣ್ಣಗಳು ಕೇವಲ ವಸ್ತುಗಳಲ್ಲ, ಅವು ಅಸ್ತಿತ್ವದ ಭ್ರಮೆಗಳು. ಏಲಿಯನ್ ತನ್ನ ಕುಂಚವನ್ನು ಗಾಳಿಯಲ್ಲಿ ಒಡೆದಾಗ, ಅದರಿಂದ ಹೊರಬಂದ ಶಕ್ತಿಯು ಬ್ಲ್ಯಾಂಕ್ ಕಿಂಗ್ನ ಮುಖವಾಡವನ್ನು ಸೀಳಿ, ಆತನ ಆಳದಲ್ಲಿ ಅಡಗಿದ್ದ ಏಲಿಯನ್ನ ಭವಿಷ್ಯದ ರೂಪವನ್ನು ಅನಾವರಣಗೊಳಿಸುತ್ತದೆ. ಭವಿಷ್ಯದ ಏಲಿಯನ್ ಅಲ್ಲಿ ನಿಂತಿದ್ದಾನೆ. ಬಣ್ಣಗಳ ಬಂಧನದಿಂದ ಪ್ರಪಂಚವನ್ನು ಮುಕ್ತಗೊಳಿಸಲು ನಾನು ಈ ಹಾದಿ ಹಿಡಿದೆ ಎಂದು ಅವನು ಹೇಳುತ್ತಾನೆ. ಏಲಿಯನ್ ತನ್ನ ಭವಿಷ್ಯದ ರೂಪದೊಂದಿಗೆ ಯುದ್ಧಕ್ಕೆ ಇಳಿಯುತ್ತಾನೆ. ಪ್ರತಿಯೊಂದು ಹೊಡೆತಕ್ಕೂ ಆಕಾಶ ಬಣ್ಣ ಬದಲಾಯಿಸುತ್ತದೆ. ಭವಿಷ್ಯದ ಏಲಿಯನ್ ಶೂನ್ಯದ ಶಕ್ತಿಯನ್ನು ಬಳಸಿ ಏಲಿಯನ್ನ ಸೃಷ್ಟಿಗಳನ್ನು ಅಳಿಸುತ್ತಾನೆ. ಏಲಿಯನ್ ಅರಿತುಕೊಳ್ಳುತ್ತಾನೆ, ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲ. ಅವನು ತನ್ನ ದೇಹದ ಬಣ್ಣವನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿ, ತನ್ನ ಭವಿಷ್ಯದ ರೂಪಕ್ಕೆ ತನ್ನ ನೋವು ಮತ್ತು ಪ್ರೀತಿಯನ್ನು ಅನುಭವಿಸುವಂತೆ ಮಾಡುತ್ತಾನೆ. ಭವಿಷ್ಯದ ಏಲಿಯನ್ ತನ್ನ ಕತ್ತಿಯಿಂದ ತನ್ನನ್ನು ತಾನೇ ಬಲಿಕೊಟ್ಟುಕೊಳ್ಳುತ್ತಾನೆ. ಭವಿಷ್ಯದ ಏಲಿಯನ್ ಮರೆಯಾದ ನಂತರ, ಏಲಿಯನ್ ಅನಂತ ಶೂನ್ಯದಲ್ಲಿ ಬೀಳುತ್ತಾನೆ. ಕುಂಚವು ಅವನಿಗೆ, ಕತ್ತಲೆಯನ್ನು ಚಿತ್ರಿಸು ಎಂದು ಆಜ್ಞಾಪಿಸುತ್ತದೆ. ಅವನು ತನ್ನ ನೋವು ಮತ್ತು ಸೋಲುಗಳನ್ನು ಬಳಸಿ ಕತ್ತಲೆಯನ್ನು ಸೃಷ್ಟಿಸುತ್ತಾನೆ, ಅದು ಅವನಿಗೆ ಶೂನ್ಯದಲ್ಲಿ ನಡೆಯಲು ದಾರಿಯಾಗುತ್ತದೆ. ಅವನು ಒಂದು ದೈತ್ಯ ಬಿಳಿ ಬಾಗಿಲನ್ನು ತಲುಪುತ್ತಾನೆ, ಅದೇ ಬ್ರಹ್ಮಾಂಡದ ಅಂತಿಮ ಗ್ರಂಥಾಲಯ. ಅಲ್ಲಿ ಬ್ರಹ್ಮಾಂಡದ ಎಲ್ಲಾ ಬಣ್ಣಗಳ ಜನ್ಮ ರಹಸ್ಯ ಅಡಗಿದೆ. ಆದರೆ ಒಳಗೆ ಪ್ರವೇಶಿಸಲು, ಅವನು ತನ್ನ ನೆನಪುಗಳನ್ನೇ ಬಲಿಕೊಡಬೇಕು. ತನ್ನ ತಾಯಿಯ ನೆನಪು, ಪ್ರೀತಿ ಎಲ್ಲವನ್ನೂ ತ್ಯಜಿಸಲು ಸಿದ್ಧನಾಗುತ್ತಾನೆ. ಏಲಿಯನ್ ತನ್ನ ನೆನಪುಗಳನ್ನು ಕುಂಚದ ಕ್ಯಾನ್ವಾಸ್ ಮೇಲೆ ಬರೆಯುತ್ತಾನೆ. ಅವನು ಎಲ್ಲವನ್ನೂ ಮರೆತನು, ಆದರೆ ಬ್ರಹ್ಮಾಂಡದ ಅಪಾರ ಜ್ಞಾನ ಅವನಲ್ಲಿ ತುಂಬಿತು. ಅವನು ಕೇವಲ ಕಲಾವಿದನಲ್ಲ, ಬ್ರಹ್ಮಾಂಡದ ದೇವನಾಗಿ ಬದಲಾಗುತ್ತಾನೆ. ಆದರೆ ಅಷ್ಟರಲ್ಲಿ, ಬ್ಲ್ಯಾಂಕ್ ಕಿಂಗ್ ತನ್ನ ಅಂತಿಮ ದಾಳಿ ನಡೆಸುತ್ತಾನೆ. ಅವನ ನೆನಪುಗಳನ್ನು ನುಂಗಲು ಶೂನ್ಯ ಅಲೆಗಳು ಅಪ್ಪಳಿಸುತ್ತವೆ. ಏಲಿಯನ್ ಈಗ ದೇಹರಹಿತ ಶಕ್ತಿಯಾಗಿದ್ದಾನೆ. ಅವನು ಪ್ರತಿಯೊಂದು ವರ್ಣವನ್ನು ತನ್ನಲ್ಲಿ ಲೀನವಾಗುವಂತೆ ಮಾಡಲು ಸಿದ್ಧನಾಗುತ್ತಾನೆ. ಅಂತಿಮ ಯುದ್ಧದಲ್ಲಿ, ಏಲಿಯನ್ ತನ್ನ ಇನ್ಫಿನಿಟಿ ಬ್ರಷ್ನಿಂದ ಪರಮ ಬಣ್ಣವನ್ನು ಸೃಷ್ಟಿಸುತ್ತಾನೆ. ಎಲ್ಲಾ ಬಣ್ಣಗಳ ಸಮೂಹ ಆ ಬಿಂದುವಿನಲ್ಲಿ ಸಂಗ್ರಹಗೊಂಡು ಬ್ಲ್ಯಾಂಕ್ ಕಿಂಗ್ನ ಶೂನ್ಯವನ್ನು ಕರಗಿಸುತ್ತದೆ. ಬ್ಲ್ಯಾಂಕ್ ಕಿಂಗ್, ಅಂತಿಮವಾಗಿ ನೀನು ಕಲಿತೆ ಎಂದು ಹೇಳಿ ಏಲಿಯನ್ನಲ್ಲೇ ಲೀನವಾಗುತ್ತಾನೆ. ಪ್ರಪಂಚವು ಮತ್ತೆ ಬಣ್ಣಗಳ ಜಗತ್ತಾಗುತ್ತದೆ. ಏಲಿಯನ್ ಮರೆಯಾಗುತ್ತಾನೆ, ಆದರೆ ಇನ್ಫಿನಿಟಿ ಬ್ರಷ್ ಆಕಾಶದಲ್ಲಿ ಒಂದು ಹೊಸ ನಕ್ಷತ್ರವಾಗಿ ಉಳಿಯುತ್ತದೆ. ಕಥೆ ಒಂದು ಹೊಸ ಮಗುವಿನ ಹುಟ್ಟಿನೊಂದಿಗೆ ಮತ್ತೆ ಪ್ರಾರಂಭವಾಗುತ್ತದೆ. ಬ್ರಹ್ಮಾಂಡದ ಚಕ್ರ ಮುಂದುವರಿಯುತ್ತದೆ.